32 ಜನ ಶಾಸಕರಿಗೆ ನಿಗಮ ಮಂಡಳಿ ಸಿಕ್ಕಿದೆ. ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. 32 ಜನ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಸಿಕ್ಕಿದೆ ಕಾಂಗ್ರೆಸ್ನಲ್ಲಿ. ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ನಿಗಮ ಮಂಡಳಿ ಯಾವಾಗ ಹಂಚಿಕೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಓಡಾಡ್ತಾ ಇತ್ತು. ಇದೀಗ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಅನ್ನ ಗಮನಿಸ್ತಾ ಇದ್ದೀವಿ. 32 ಜನ ಶಾಸಕರಿಗೆ ನಿಗಮ ಮಂಡಳಿ ಹಂಚಿಕೆ ಆಗಿದೆ. ಯಾವೆಲ್ಲ ಶಾಸಕರಿಗೆ ಯಾವ ನಿಗಮ ಮಂಡಳಿಯನ್ನ ಹಂಚಿಕೆ ಮಾಡಲಾಗಿದೆ? ಹಾಗಾದ್ರೆ ಒಟ್ಟಾರೆಯಾಗಿ 32 ಜನ ಶಾಸಕರಿಗೆ ನಿಗಮ ಮಂಡಳಿ ಹಂಚಿಕೆಯಾಗಿದೆ. ಮೂವತ್ತೆರಡು ಜನ ಶಾಸಕರಿಗೆ ನಿಗಮ ಮಂಡಳಿ ನೇಮಕಕ್ಕೆ ಆದೇಶ. ನಿಗಮ ಮಂಡಳಿ ಹಂಚಿಕೆ ಯಾವಾಗ ಆಗುತ್ತೆ ಅಂತ ಬಹಳಷ್ಟು ಪ್ರಶ್ನೆಗಳು ಓಡಾಡ್ತಾ ಇತ್ತು. 32 ಜನ ಶಾಸಕರಿಗೆ ನಿಗಮ ಮಂಡಳಿ ನೇಮಕಕ್ಕೆ ಈಗ ಆದೇಶ ಪ್ರಕಟವಾಗಿದೆ. ಹಾಗಾದ್ರೆ ಯಾವೆಲ್ಲ ಶಾಸಕರಿಗೆ ನಿಗಮ ಮಂಡಳಿ ಸಿಗ್ತಾ ಇದೆ? ಯಾವ ನಿಗಮ ಮಂಡಳಿ ಸಿಗ್ತಾ ಇದೆ? ಕೆಪಿಸಿಸಿ ಇಂದ ನಿಗಮ ನೇಮಕ ಪಟ್ಟಿ ಪ್ರಕಟವಾಗಿದೆ. ನಿಗಮ ಮಂಡಳಿ ನೇಮಕದ ಪಟ್ಟಿ ವಿಚಾರವಾಗಿ ಅನೇಕ ಗೊಂದಲಗಳು ಕೂಡ ಉಂಟಾಗಿತ್ತು. ಎಲ್ಲ ಗೊಂದಲಗಳ ನಂತರದಲ್ಲಿ ಈಗ ಅಂತಿಮವಾಗಿ ಒಂದು ಪಟ್ಟಿ ಪ್ರಕಟ ಆಗಿದೆ. ಕೆಪಿಸಿಸಿ ಇಂದ 32 ಜನ ಶಾಸಕರಿಗೆ ನಿಗಮ ಮಂಡಳಿ ನೇಮಕಕ್ಕೆ ಆದೇಶ. ಕೆಪಿಸಿಸಿ ಇಂದ ನಿಗಮ ನೇಮಕ ಪಟ್ಟಿ ಪ್ರಕಟವಾಗಿದೆ. ಹಂಪನಗೌಡ ಬಾದಿರ್ಲಿ, ಅಪ್ಪಾಜಿ ನಾಡಗೌಡ ಪಟ್ಟಿಯನ್ನ ಗಮನಿಸ್ತಾ ಇದ್ದೀವಿ. ಕೆಪಿಸಿಸಿ ಇಂದ ಪ್ರಕಟವಾಗಿರುವಂತಹ ನಿಗಮ ಮಂಡಳಿ ನೇಮಕದ ಪಟ್ಟಿ ಇದು. ಅನೇಕ ಹೆಸರುಗಳು ಕೇಳಿ ಬರ್ತಾ ಇತ್ತು. ಹಂಪನಗೌಡ ಬಾದರ್ಲಿ ಸೇರಿದಂತೆ ಒಟ್ಟಾರೆಯಾಗಿ 32 ಜನರ ಶಾಸಕರ ಹೆಸರು ಪ್ರಕಟ ಆಗಿದೆ ಕೆಪಿಸಿಸಿ ಇಂದ. ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಪಡೆದಿರುವಂತಹ 32 ಜನ ಶಾಸಕರು. ಕಾಂಗ್ರೆಸ್ನ ಶಾಸಕರಿಗೆ ಗಣರಾಜ್ಯೋತ್ಸವದ ದಿನಾನೇ ಪಕ್ಷದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ನಿಗಮ ಮಂಡಳಿ ಹಂಚಿಕೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಬಹಳಷ್ಟು ದಿನದಿಂದ ಓಡಾಡ್ತಾ ಇದೆ. ಇವತ್ತು ಗಣರಾಜ್ಯೋತ್ಸವ, ಇವತ್ತಿನ ಈ ದಿನಾನೇ ಶಾಸಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಆ ಪಟ್ಟಿಯನ್ನು ಗಮನಿಸ್ತಾ ಇದ್ದೀವಿ. ಭರಮಗೌಡ ಕಾಗೆ, ಯಮನಪ್ಪ ಮೇಟಿ, ಎಸ್.ಆರ್. ಶ್ರೀನಿವಾಸ್, ಬಾದರ್ಲಿ ಒಟ್ಟಾರೆಯಾಗಿ 32 ಜನ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಂತಹ ಶಾಸಕರು. ಕೆಪಿಸಿಸಿ ಇಂದ ನಿಗಮ ನೇಮಕ ಪಟ್ಟಿ ಪ್ರಕಟ ಆಗಿದೆ. ಹಂಪನಗೌಡ ಬಾದರ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ, ಅಪ್ಪಾಜಿ ನಾಡಗೌಡ ಕರ್ನಾಟಕದ ಸೋಪು ಮತ್ತು ಡಿಟರ್ಜೆಂಟ್ ನಿಗಮ, ಇನ್ನು ಭರಮಗೌಡ ಕಾಗೆ ಹುಬ್ಬಳ್ಳಿಯ ಸಾರಿಗೆ ನಿಗಮ, ಎಚ್.ವೈ. ಮೇಟಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಗಮವನ್ನ ನೀಡಲಾಗಿದೆ. ಶಾಸಕರಿಗೆ ಗುಡ್ ನ್ಯೂಸ್. 75ನೇ ಗಣರಾಜ್ಯೋತ್ಸವದ ದಿನ ಯಾವ ಶಾಸಕರಿಗೆ ಯಾವ ನಿಗಮ ಮಂಡಳಿ ಸಿಗ್ತಾ ಇದೆ ಅನ್ನುವಂಥದ್ದ ಲಿಸ್ಟ್ ನೋಡ್ತಾ ಇದ್ದೀವಿ. ಹುಬ್ಬಳ್ಳಿ ಸಾರಿಗೆ ನಿಗಮವನ್ನ ಭರಮಗೌಡ ಕಾಗೆ ಅವರಿಗೆ ನೀಡಲಾಗಿದೆ. ಎಚ್.ವೈ. ಮೇಟಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರವನ್ನ ನೀಡಲಾಗಿದೆ. 32 ಜನ ಶಾಸಕರಿಗೆ ನಿಗಮ ನೇಮಕ ಹಂಚಿಕೆಯಾಗಿದೆ. ಪ್ರಮುಖ ಶಾಸಕರ ಹೆಸರುಗಳನ್ನ ನೋಡ್ತಾ ಇದ್ವಿ. ಜೊತೆಗೆ ಅವರಿಗೆ ಕೊಟ್ಟಿರುವಂತಹ ಯಾವ ಯಾವ ನಿಗಮ ಮಂಡಳಿಗಳನ್ನ ಹಂಚಿಕೆ ಮಾಡಲಾಗಿದೆ ಅಂತ ಲಿಸ್ಟ್ ಅನ್ನು ನೋಡ್ತಾ ಇದ್ದೀವಿ. ಅನೇಕ ನಾಯಕರು ಬಹಳಷ್ಟು ಅವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮ್ಮ ಹೇಳಿಕೆಯನ್ನ ಹೈಕಮಾಂಡ್ ಪರಿಗಣಿಸಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು. ಎಲ್ಲ ಅಸಮಾಧಾನಗಳ ನಂತರದಲ್ಲಿ, ಅಸಮಾಧಾನಗಳ ನಡುವೆ ನಿಗಮ ಮಂಡಳಿ ನೇಮಕ ಪಟ್ಟಿ ಈಗ ರಿವೀಲ್ ಆಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ರು. ಎಲ್ಲರ
ಹೇಳಿಕೆಗಳನ್ನು ಪರಿಗಣಿಸೋಕೆ ಸಾಧ್ಯ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ನಾನು ಹೈಕಮಾಂಡ್ ನಾಯಕರು ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅಂತಿಮ ಪಟ್ಟಿಯಾಗಿದೆ. ಆದಷ್ಟು ಬೇಗ ಇದನ್ನ ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಯಾವೆಲ್ಲ ಶಾಸಕರಿಗೆ ಯಾವ ನಿಗಮ ಮಂಡಳಿ ಹಂಚಿಕೆಯಾಗಿದೆ ಅಂತ ಲಿಸ್ಟ್ ನೋಡ್ತಾ ಇದ್ದೀವಿ. ಈಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ SR ಶ್ರೀನಿವಾಸ್ ಅವರಿಗೆ ನೀಡಲಾಗಿದೆ. ಇನ್ನು ಬಸವರಾಜ ಶಿವಣ್ಣನವರ್ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮವನ್ನ ಹಂಪನಗೌಡ ಬಾದರ್ಲಿ ಅವರಿಗೆ ನೀಡಲಾಗಿದೆ. ನಿಗಮ ಮಂಡಳಿಯನ್ನ ಪಡೆದುಕೊಂಡಂತವರು 32 ಜನ ಶಾಸಕರು. ಯಾವ ಯಾವ ನಿಗಮಗಳನ್ನ ಯಾವ ಶಾಸಕರಿಗೆ ನೀಡಲಾಗಿದೆ ಅಂತ ಅಲ್ಲಿ ಇಷ್ಟು ನೋಡ್ತಾ ಇದ್ದೀವಿ. ಅನೇಕ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಈ ಸಂಬಂಧಪಟ್ಟಂಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಮ್ಮನ್ನ ಪರಿಗಣಿಸಿಲ್ಲ ನಿಗಮ ಮಂಡಳಿ ಪಟ್ಟಿಯನ್ನ ಮಾಡೋದಕ್ಕೆ ಅಂತ. ಅಂದ್ರೆ ಆಯಾ ಕ್ಷೇತ್ರಗಳಲ್ಲಿ ಯಾವ ನಾಯಕರು ಕೆಲಸ ಮಾಡಿರ್ತಾರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ನಮ್ಮ ಹೇಳಿಕೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಲಿಸ್ಟ್ ಗಮನಿಸ್ತಾ ಇದ್ದೀವಿ. 32 ಜನ ಶಾಸಕರ ಲಿಸ್ಟ್ ಇದು. ಯಾವ ಯಾವ ನಿಗಮ ಮಂಡಳಿಯನ್ನ ಯಾವ ನಾಯಕರಿಗೆ ಯಾವ ಶಾಸಕರಿಗೆ ನೀಡಲಾಗಿದೆ ಅಂತ 32 ಜನರ ಲಿಸ್ಟ್ ರಿವೀಲ್ ಆಗ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ. 32 ಜನ ಶಾಸಕರಿಗೆ ಒಲಿದಿದೆ ನಿಗಮ ಮಂಡಳಿ. 75ನೇ ಗಣರಾಜ್ಯೋತ್ಸವದ ಈ ದಿನ ಕಾಂಗ್ರೆಸ್ ಶಾಸಕರಿಗೆ ಸಿಹಿ ಸುದ್ದಿ. ಅನೇಕ ಅಸಮಾಧಾನಗಳ ಮಧ್ಯದಲ್ಲಿ ಇವತ್ತು ಅಂತೂ ಇಂತೂ ನಿಗಮ ಮಂಡಳಿ ಪ್ರಕಟ ಆಗಿದೆ ಕೆಪಿಸಿಸಿಯಿಂದ. ಆ ಲಿಸ್ಟ್ ನೋಡ್ತಾ ಇದ್ದೀವಿ. ಯಾವ ಯಾವ ನಾಯಕರಿಗೆ ಯಾವ ನಿಗಮ ಮಂಡಳಿ ಸ್ಥಾನವನ್ನ ನೀಡಲಾಗಿದೆ ಅಂತ. ಕೆಪಿಸಿಸಿ ಕಚೇರಿ ಪ್ರಕಟ ಮಾಡಿರುವಂತಹ ಲಿಸ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. 32 ಜನ ಶಾಸಕರಿಗೆ ನಿಗಮ ಮಂಡಳಿ ಒಲಿದೆ. ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಮಂಡಳಿ ಬಸವರಾಜ ಶಿವಣ್ಣನವರಿಗೆ ನೀಡಲಾಗಿದೆ. ಬಿಜಿ ಗೋವಿಂದಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿ. ಕಾಂಗ್ರೆಸ್ ಶಾಸಕರಿಗೆ ಗುಡ್ ನ್ಯೂಸ್. ಗಣರಾಜ್ಯೋತ್ಸವದ ಈ ದಿನ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ನಿಗಮ ಮಂಡಳಿ ಹಂಚಿಕೆ ಇವತ್ತಾಗಿದೆ. GS ಪಾಟೀಲ್ ಕರ್ನಾಟಕ ಖನಿಜ ನಿಗಮ ಮಂಡಳಿ, NA ಹ್ಯಾರಿಸ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿಗಮ, ಇನ್ನು ಶಿವಾನಂದ ಕೌಜಲಗಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ನಿಗಮ. ಬಹಳಷ್ಟು ದಿನಗಳಿಂದ ಈ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಾ ಇತ್ತು. ನಿಗಮ ಮಂಡಳಿ ಯಾವಾಗ ಹಂಚಿಕೆಯಾಗುತ್ತೆ, ಯಾರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ಎಲ್ಲವನ್ನ ಅಳೆದು ತೂಗಿ ಈಗ ಕೆಪಿಸಿಸಿಯಿಂದ 32 ಜನ ಶಾಸಕರಿಗೆ ನಿಗಮ ಮಂಡಳಿಗಳನ್ನ ಹಂಚಿಕೆ ಮಾಡಲಾಗಿದೆ. 32 ಜನ ಶಾಸಕರು ನಿಗಮ ಮಂಡಳಿಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಕೆಪಿಸಿಸಿಯಿಂದ ಪ್ರಕಟ ಆಗಿರುವಂತಹ ನಿಗಮ ಮಂಡಳಿಯ ಪಟ್ಟಿ ಇದು. NA ಹ್ಯಾರಿಸ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿಗಮವನ್ನು ನೀಡಲಾಗಿದೆ. ಶಿವಾನಂದ ಕೌಜಲಗಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ನಿಗಮವನ್ನ ನೀಡಲಾಗಿದೆ. ಯಾವ ನಾಯಕರಿಗೆ ಯಾವ ನಿಗಮ ಮಂಡಳಿಯನ್ನ ನೀಡಲಾಗಿದೆ ಅಂತ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ. ಹಂಪನಗೌಡ ಬಾದರ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ. ಈ ರೀತಿಯಾಗಿ ನಿಗಮ ಮಂಡಳಿಗಳನ್ನ ಹಂಚಿಕೆ ಮಾಡಲಾಗಿದೆ. ಯಾವೆಲ್ಲ ಶಾಸಕರು ನಿಗಮ ಮಂಡಳಿಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಆ ಪಟ್ಟಿಯನ್ನ ನೋಡ್ತಾ ಇದ್ದೀವಿ. 32 ಜನ ಶಾಸಕರು ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಈ ನಿಗಮ ಮಂಡಳಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ಹಿರಿಯ ಕಾಂಗ್ರೆಸ್ ಶಾಸಕರು ಸಚಿವರು ಕೆಲವೊಂದಿಷ್ಟು ಕಡೆ ಅಸಮಾಧಾನವನ್ನು
ಅವರಷ್ಟೇ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ಅನೇಕ ಅಸಮಾಧಾನಗಳ ಮಧ್ಯದಲ್ಲಿ ಈಗ ಅಂತೂ ಇಂತೂ ಬಹಳಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ನಿಗಮ ಮಂಡಳಿ ಹಂಚಿಕೆ ಈಗ ಆಗಿದೆ. ಒಟ್ಟಾರೆಯಾಗಿ 32 ಜನ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ದೊರಕಿದೆ. ಲಿಸ್ಟ್ ನೋಡ್ತಾ ಇದ್ದೀವಿ, ಯಾವ ನಾಯಕರಿಗೆ ಯಾವ ನಿಗಮವನ್ನ ನೀಡಲಾಗಿದೆ ಅಂತ. ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿರುವಂತಹ ಈ ಸಂದರ್ಭದಲ್ಲಿ ಈ ನಿಗಮ ಮಂಡಳಿ ಹಂಚಿಕೆ ಕೂಡ ಕೆಲವೊಂದಿಷ್ಟು ಪ್ಲಸ್ ಮೈನಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.